ನಿನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಪ್ರಕಾಶ್ ಅಣ್ಣನಾಗಲಿ ಜೊತೆಲಿರೋ ರೈತರುಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಏನಾಗಿದೆ ಅಂತ ನೋಡಿ. ಏನಿವತ್ತು ಈ ಘಟನೆ ನಡೆದಿದೆ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ, ಇಡೀ ದೇಶವೇ ತಲೆಬಾಗುವಂಥ ಒಂದು ಘಟನೆ ಇದು. ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು? ನಮ್ಮ ಬಂಡೀಪುರ ಮತ್ತು ನಾಗರಹೊಳೆನ ಡೆವಲಪ್ ಮಾಡೋ ಹೆಸರಲ್ಲಿ ಯಾವುದೋ 24 ದೇಶದಿಂದ 48-50 ಸೀಟ್ ಬಂದು ಒಂದು ಶೃಂಗಸಭೆ ಅಂತ ನಡೆಸ್ತಿದ್ರು. ಆ ಸಭೆಗೆ ನಮ್ಮ ರೈತರನ್ನು ಕರೆದಿಲ್ಲ. ಏನಕ್ಕಪ್ಪ ಕರೆದಿಲ್ಲ? ನಮ್ಮನ್ನು ಕರೀರಿ, ನಾವು ಇಲ್ಲಿನ ಸಮಸ್ಯೆಗಳು ಅಂದರೆ ಬಂಡೀಪುರ ಮತ್ತು ನಾಗರಹೊಳೆ ಹತ್ತಿರದಲ್ಲಿರೋ ರೈತರುಗಳು ಅಲ್ಲಿನ ಸಮಸ್ಯೆಗಳನ್ನು ನಾವು ಅಲ್ಲಿ ಪ್ರಸ್ತಾಪ ಮಾಡ್ತೀವಿ, ನಮ್ಮನ್ನು ಕರೀರಿ ಅಂತ ಹೇಳಿದಾಗ ಬಟ್ ಅಲ್ಲಿನ ರೈತರುಗಳನ್ನು ಒಳಗಡೆ ಬಿಟ್ಟಿಲ್ಲ. ಆದರೂ ನಮ್ಮ ರೈತರು ಒಳಗಡೆ ಹೋಗಿದ್ದಾರೆ. ಅದೇ ಕಾರಣಕ್ಕೋಸ್ಕರ ನಮ್ಮ ರೈತರನ್ನು ಬಂಧಿಸಿ ಜೈಲಿಗೆ ಹಾಕಿದ್ರು. ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡಿದ್ರು. ಜೈಲಿಗೆ ಹಾಕಿ ಆಗಲೇ ಬಿಟ್ಟರು ಬಿಡಿ, ಆದರೆ ಒಬ್ಬ ರೈತನ ಮುಟ್ಟೋಕ್ಕೂ ಮುಂಚೆ ಒಂದ್ಸಲ ಅಲ್ಲ 100 ಸಲ ಯೋಚನೆ ಮಾಡಬೇಕು. ಒಬ್ಬ ರೈತನಿಂದ ಒಂದು ಜಿಲ್ಲೆ ಅಲ್ಲ, ಒಂದು ತಾಲೂಕಲ್ಲ, ಇಡೀ ರಾಜ್ಯದ ರೈತರೆಲ್ಲರೂ ಇರ್ತಾರೆ. ಸೊ ಇದು ನೆನಪಲ್ಲಿರಲಿ. ಜನವರಿ 27ನೇ ತಾರೀಕು ಇಂಡಿಯನ್ ಟಿವಿಲಿ ಕೊಟ್ಟಂಥ ಒಂದು ಇಂಟರ್ವ್ಯೂನಲ್ಲಿ ನಾವೇನು ಹೇಳಿದ್ವಿ ಅಂತ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ವರ್ಷಗಳಿಗೆ ಹೋದರೆ ನಾವು ಅರಣ್ಯವನ್ನು ಖಾಸಗೀಕರಣ ಮಾಡಿಬಿಡ್ತಾರೆ ಅಂತ ಹೇಳಿದ್ವಿ. ಆದರೆ ಅದು ಯಾವ ಟೈಮಲ್ಲಿ ನಾವು ಹೇಳೋದು ಗೊತ್ತಿಲ್ಲ. ನಾವು ಜನವರಿ 27ಕ್ಕೆ ಹೇಳಿದ್ವಿ. ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಅರಣ್ಯ ಖಾಸಗೀಕರಣಕ್ಕೆ ಮುಹೂರ್ತ ಇಟ್ಟೇ ಬಿಟ್ರು. 150 ಕೋಟಿ ನಾವು ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ. ಅದೇನಂತ ಹೇಳಿದ್ರೆ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ ಅಂತ ಹೇಳಿದ್ರೆ ಜಾಗತಿಕ ಮಟ್ಟದ ದೊಡ್ಡ ಮಾರ್ಜಾಲಗಳ ಸಮ್ಮೇಳನ ಅಂತ. ದೊಡ್ಡ ಮಾರ್ಜಾಲ ಅಂತ ಹೇಳಿದ್ರೆ ಹುಲಿ, ಸಿಂಹ, ಚಿರತೆ ಇವೆಲ್ಲವೂ ಮಾರ್ಜಾಲ ಅಂದರೆ ಬೆಕ್ಕು ಜಾತಿಗೆ ಬರ್ತವೆ. ಈಗ ನಮ್ಮ ಊರುಗಳಲ್ಲಿ ಚಿಕ್ಕ ಚಿಕ್ಕದು ಕೊತ್ತಿ ಅಂತೀವಿ, ಚಿಕ್ಕದಿರ್ತವೆ. ಇದರದ್ದೇ ದೊಡ್ಡ ಸೈಜ್ ಅವ್ರು ಏನಾಯ್ತವೆ ಅಂದರೆ ಚಿರತೆ ಆಯ್ತವೆ, ಹುಲಿ ಆಯ್ತವೆ, ಸಿಂಹ ಆಯ್ತವೆ. ಕೇಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ. ಏನಂತಂದರೆ ಒಳ್ಳೇದಲ್ವಪ್ಪ, ಇನ್ನೇನೋ ಪ್ರಾಣಿ ಕಾಪಾಡ್ತಾರಂತಲ್ಲ, ಕಾಡು ಕಾಪಾಡ್ತಾರಂತಲ್ಲ, ತಪ್ಪೇನು ಅಂತ ಅನ್ಸುತ್ತೆ ನಮ್ಗೆಲ್ರಿಗೂ. ಸಮಸ್ಯೆ ಇರೋದೆ ಅಲ್ಲಿ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 9 ಪಾಯಿಂಟ್ ತುಂಬ ಚೆನ್ನಾಗಿ ಕೇಳಿಸೋದು ಹೇಳ್ತಾರೆ, 10ನೇ ಪಾಯಿಂಟಲ್ಲಿ ಎಲ್ಲ ತೀರಿಸ್ಬಿಟ್ಟಿರ್ತಾರೆ. ಅಲ್ಲದೇ ಥರ ಇಲ್ಲೂ ಮಾಡಿದ್ದಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಟು ಮೊಬೈಲೈಸ್ ಫೈನಾನ್ಷಿಯಲ್ ರಿಸೋರ್ಸಸ್ ಬೈ ಕ್ರಿಯೇಟಿಂಗ್ ಆರ್ಗನೈಸೇಷನ್ ಫಾರ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಅನಿಮಲ್ಸ್ ಅಂತಾರೆ. ಅಂದರೆ ಅರಣ್ಯ ಸಂಪತ್ತು ಮತ್ತು ಅರಣ್ಯ ವನ್ಯಜೀವಿಗಳನ್ನು ಕಾಪಾಡೋದಕ್ಕೋಸ್ಕರ ಏನು ಫೈನಾನ್ಷಿಯಲ್ ರಿಸೋರ್ಸ್ ಏನಂತಾರಮ್ಮ ಶಿವು, ಸಂಪನ್ಮೂಲ, ಹಣಕಾಸು ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದಕ್ಕೋಸ್ಕರ ನಾವು ಸಂಸ್ಥೆಗಳನ್ನು ಹುಟ್ಟಾಕ್ತೀವಿ. ಅಂದರೆ ಕಾಡನ್ನು ಕಾಪಾಡೋದಕ್ಕೆ ಸಂಸ್ಥೆ ಹುಟ್ಟಾಕ್ತಾರಂತೆ. ಯಾವ ಸಂಸ್ಥೆ? ಹಂಗಾರೆ ನಮ್ಮ ತಾತ ಮುತ್ತಾತ ಅವರಪ್ಪ ಇದ್ದಾಗ ಯಾವ ಕಾಡು ಕಾಪಾಡೋಕ್ಕೆ ಯಾವ ಸಂಸ್ಥೆ ಹುಟ್ಟಾಕೊಂಡಿದ್ವು? ಅಥವಾ ಈ ಕಾಡು ಏನಾದ್ರು ಮಾಡೋದಕ್ಕೋಸ್ಕರ ಇವ್ರ ಅಪ್ಪ, ಇವರ ತಾತ, ಇವ್ರ ಅವ್ವ ಏನಾರು ಬಂದ್ಬಿಡೋದಕ್ಕೆ ನೀರು ಒಯ್ದ್ಬಿಟ್ಟು ಅನ್ನೋದಕ್ಕೆ ಅಲ್ಲಿ ಹುಲಿಗಿಲಿಗೆ ಊಟ ಗೀಟ ಹಾಕೊಂಡ್ರೆ ಸಾಕೊಂಡಿದ್ದ, ಅದಕ್ಕೆ ಯಾರು ದುಡ್ಡು ಕೊಟ್ಟರು? ಸೊ ಇವೆಲ್ಲ ಏನಂತಂದರೆ ಉಚಿತನ ಕಾಡನ್ನ ತೋರಿಸ್ಬಿಟ್ಟು ಇವರು ಪಾಶ್ಚಿಮಾತ್ಯ ದೇಶಗಳಿಂದ ದುಡ್ಡು ತೊಗೊಂಬರೋದು. ಮತ್ತು ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀವಿ. ಇದನ್ನ ಹೇಳಿದ್ರೆ ಮತ್ತೆ ಹುಚ್ಚು ಅಂತ ಅನ್ಕೋಬೋದು ನಿಮಗೆಲ್ಲ, ಬಟ್ ಸತ್ಯ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಇದೇ ರೀತಿ ಬಂಡೀಪುರದ ಮಾತ್ರ ಹೇಗಿದೆ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅಲ್ಲೂ ಹುಲಿ ಸಂರಕ್ಷಣಾ ಪ್ರಾಜೆಕ್ಟ್ ಟೈಗರ್ ಅಂತ ಇದೆ. ಅಲ್ಲಿ 36 ಹೆಕ್ಟೇರ್ ಅಂತಂದರೆ ಸರಿಸುಮಾರು 90 ಎಕರೆ ಭೂಮಿಯನ್ನು ಅದಿರನ್ನ ನಿಕ್ಷೇಪ ಮಾಡೋದು, ಇದು ಮಾಡಿ ತೆಗೆಯೋದಕ್ಕೆ ಏನಂತ ಹೇಳಿದ್ರೆ ಮೈನಿಂಗು, ಗಣಿಗಾರಿಕೆ, ಕಾಡು ಒಳಗಡೆ ಗಣಿಗಾರಿಕೆ ಮಾಡೋದಕ್ಕೆ ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಪರ್ಮಿಷನ್ ಕೊಟ್ಟಾಗೈತೆ.
ಈಗ 100 ಎಕರೆ ಬಿಟ್ಕೊಟ್ರೆ ಏನು ಹೆಲಿಕಾಪ್ಟರ್ ಬಂದು ಎತ್ಕೊಯ್ತಾರ? ಆ 100 ಎಕರೆಗೆ ತಲುಪಕ್ಕೆ ಎಷ್ಟು ದಾರಿಗಳಿವರು, ಲಾರಿ ಓಡಿಸ್ತಾರೆ, ಎಷ್ಟು ಕಾಡು ಹಾಳು ಮಾಡ್ತಾರೆ. ಇದೆಲ್ಲವನ್ನು ಏನಂತ ಹೇಳಿದ್ರೆ, ಒಂದು ಕಾಡನ್ನ ಹಾಳು ಮಾಡೋದು, ಕಾಡೊಳಗಡೆ ಮೈನಿಂಗ್ ಮಾಡೋದು, ಕಾಡು ತೋರಿಸ್ಕೊಂಡು ದುಡ್ಡು ತಗೊಬರೋದು, ಇನ್ನೊಂದು ಕಾರ್ಬನ್ ಕ್ರೆಡಿಟ್. ಇದು ಹೊಸ ದಂಧೆ, ಇದು ಪ್ರಪಂಚದಲ್ಲಿ ದೊಡ್ಡ ದಂಧೆ. ಏನು ಅಂತ ಹೇಳಿದ್ರೆ ಅದು ಯಾವ ಥರ ನೀವು ಅರ್ಥ ಮಾಡ್ಕೊಳಕ್ಕೆ ಹೆಂಗೆ ಅಂತ ಹೇಳಿದ್ರೆ, ಈಗ ನಾವು ಚಾಮರಾಜನಗರದಲ್ಲಿ ಮಾಡಬಾರ್ದು ಅಲ್ಕ ಕೆಲಸ ಮಾಡ್ಬಿಟ್ಟು ಪಾಪ ಕಟ್ಕೊಬಿಡೋದು, ಕಾಶಿಲಿ ಹೋಗ್ಬಿಟ್ಟು ಮುಳುಗ್ಬಿಟ್ಟು ಪಾಪ ತೊಳ್ಕೊಬರೋದು, ಹೇಳ್ತೀವಿ ತಾನೇ ಇದು? ಅದು ಸುಳ್ಳೇನೆ. ಹಂಗೇನೆ ಇವನು ಯಾವನೋ ಎಲ್ಲಿ ಬೆಂಗಳೂರಲ್ಲೋ ಮಂಗಳೂರಲ್ಲೋ ಬಾಂಬೆಲ್ಲೋ ಒಂದು ಫ್ಯಾಕ್ಟ್ರಿ ಆಗ್ತಾನಂತೆ. ಆ ಫ್ಯಾಕ್ಟ್ರಿಯಿಂದ ಆಗೋ ಏನು ಪರಿಸರ ಮಾಲಿನ್ಯ ಇರುತ್ತಲ್ಲ, ಆ ಪರಿಸರ ಮಾಲಿನ್ಯ ಹೋಗ್ಸೋದಕ್ಕೆ ಅಂತೇಳಿ ಇವನು ಇಲ್ಲಿರೋ ಕಾಡಲ್ಲಿ ಕಾರ್ಬನ್ ಕ್ರೆಡಿಟ್ ತಗೋತಾನಂತೆ. ಅಂದರೆ ಈ ಮರನ ಯಾರು ಹಾಕಿದ್ದು? ಈ ಫ್ಯಾಕ್ಟ್ರಿಯವ್ರ ಅಪ್ಪ ತಾತ ಅವ್ವ ಏನಾರು ಹಾಕಿದಳ? ಇಲ್ಲ. ಸೊ ಈ ಕಾರ್ಬನ್ ಕ್ರೆಡಿಟ್ ಅನ್ನೋದು ದಂಧೆ ಶುರು ಆಗುತ್ತೆ. ಮತ್ತು ಕಾಡನ್ನ ಹೆಂಗೆ ಕಾಪಾಡಬೇಕು, ಪ್ರಾಣಿನ ಹೆಂಗೆ ಕಾಪಾಡಬೇಕು ಅಂತೇಳಿ ಇಲ್ಲಿ ಸಂಶೋಧನಾ ಇದನ್ನು ಶುರು ಮಾಡ್ತಾರಂತೆ. ಇಷ್ಟು ವರ್ಷ ಆದಮೇಲೆ. ಈಗ ಆಲ್ರೆಡಿ ಹುಲಿ ಜಾಸ್ತಿ ಆಗೈತಂತೆ, ಬಟ್ ಹೆಂಗೆ ಮಾಡೋದು ಅಂತ ಸಂಶೋಧನೆ ಶುರು ಮಾಡ್ತಾರಂತೆ. ಇದು ಇನ್ನೊಂದು ಹೊಸ ದಂಧೆ. ಅಂದರೆ ಬೇಸಿಕಲಿ ಇವೆಲ್ಲ ದಂಧೆಗಳನ್ನ ಓಪನ್ ಮಾಡಿ ಒಂದು ಫೈನ್ ಡೇ ಅರಣ್ಯನ ಖಾಸಗೀಕರಣ ಮಾಡೋದು. ಈ ಪ್ರಕ್ರಿಯೆಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಬದುಕಂಥ ಬುಡಕಟ್ಟು ಜನಾಂಗನ ಅಲ್ಲಿಂದ ಒಕ್ಲೆಪ್ಸೋದು. ಆ ಒಕ್ಲೆಪ್ಸೋ ಪ್ರಕ್ರಿಯೆಯಲ್ಲಿ ಅವ್ರ ಮೇಲೆ ಕೇಸ್ಗಳು ಹಾಕ್ಬಿಟ್ಟು ಅವರು ದೇಶದ್ರೋಹಿಗಳು, ಅಭಿವೃದ್ಧಿ ವಿರೋಧಿಗಳು, ಅದು ಇದು ಅಂದ್ಕೊಂಡು ಅವ್ರನ್ನ ಮನೆಗೆ ಕಳ್ಳರು ಮಾಡ್ಬಿಡೋದು. ಇದಿಷ್ಟು ವ್ಯವಸ್ಥೆಯನ್ನ ಒಂದು ಬಿಗ್ ಕ್ಯಾಟ್ ಸಮಿಟ್ ಅನ್ನೋ ಹೆಸರಲ್ಲಿ ಬಂಡ್ಲ್ ಥರ ರ್ಯಾಪ್ ಮಾಡಿ ಕೊಡ್ತಾವ್ರೆ. ಪ್ರೊಫೆಸರ್ ಅವರು 30-40 ವರ್ಷದಿಂದ ಹೇಳಿದ್ರು, ಒಂದಿನ ನೀವು ನೀರಿಗೆ ಕಾಸು ಕೊಟ್ಟು ಕುಡಿತೀರಾ ಅಂತ. ಅವತ್ತೆಲ್ಲ ನಕ್ಬಿಟ್ಟಿದ್ರು, ಅವ್ರು ಹುಚ್ಚರು ಅಂತಂದ್ರು. ಪ್ರೊಫೆಸರ್ ಹೇಳಿದ್ರು, ಈ BT ಹತ್ತಿಗಳು ಹಾಕ್ಬಿಡಿ, ನಮ್ಮ ಎಲ್ಲ ರೈತರ ಮನೆ ಹಾಳಾಯ್ತಿದೆ ಅಂತ. ಯಾರು ಕೇಳಿಲ್ಲ. ಅವತ್ತು ಎಲ್ಲ ರೈತರ ಮನೆ ಹಾಳಾಗೈತೆ. ಕುಲಾಂತರಿ ಬಿತ್ತನೆ ಬೀಜಗಳನ್ನೇನಾದ್ರು ನೀವು ಅವಲಂಬಿಸಿದ್ರೆ ನಾಳೆ ದಿನ ಬಿತ್ತನೆ ಬೀಜಕ್ಕೆ ಹೋಗಿ ಭಿಕ್ಷೆ ಬಿಡಬೇಕಾಯ್ತು ಅಂತ ಹೇಳಿದ್ರು. ಅವತ್ತು ಯಾರು ಕೇಳಿಲ್ಲ, ಇವತ್ತು ಭಿಕ್ಷೆ ಬೇಡ್ತಾ ಇದೀವಿ. ಅದೇ ರೀತಿ ಇವತ್ತು ಸಂಘಟನೆ ಎಲ್ಲ ಹೇಳ್ತಾ ಇದ್ದೀವಿ, ಇನ್ನು 10-15 ವರ್ಷಕ್ಕೆ ಈ ಕಾರ್ಡ್ನ ಯಾವನಿಗೋ ಒಬ್ಬನಿಗೆ ಮಾರ್ಬಿಡ್ತಾರೆ ಇವರು. ಅದು ನಿಲ್ಲಿಸ್ಬೇಕು ಅಂತ ಹೋಗಿದ್ವಿ. ಆ ನಿಲ್ಲಿಸೋ ಪ್ರಕ್ರಿಯೆ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ ನಮಗೆ ಜೈಲಿಗೆ ಹಾಕಿದ್ರು. ಒಟ್ಟಾರೆಯಾಗಿ ಒಂದು ಸರಳ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅರಣ್ಯವನ್ನು ರಕ್ಷಿಸಲು ಹೋದವರನ್ನ ಜೈಲಿಗೆ ಹಾಕಿದ್ರು. ಅರಣ್ಯವನ್ನು ಭಕ್ಷಿಸುವವರಿಗೆ ಅಲ್ಲಿ AC ಆಫೀಸರ್ ಕೂತ್ಕೊಂಡು ಪೊಲೀಸ್ ಅವರೇ ಕಾವಲು ಕೊಟ್ಕೊಂಡು ಅವ್ರನ್ನ ಹೆಂಗೆ ತೀರಿಸ್ಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಮಾಡಿ 26 ದೇಶಗಳಿಂದ ಬಂದಿದ್ರಂತೆ. ಒಂದು 49-50 ಜನ ಎಲ್ಲ ಮೀಟಿಂಗ್ ಮಾಡ್ಕೊಂಡು ಹೋಗೋರೆ. ನಮ್ಮ ಬಂಡೀಪುರನ ಕಬಿನಿನ ತಿಂದು ತೇಗೋದು ಹೆಂಗೆ ಅಂತ. ನನ್ನ ಕಡೆಯ ಒಂದು ಸಂದೇಶ, ನಮ್ಮ ಅವತಾರ್ ಶಿವು ಪೇಜಲ್ಲಿ ನೀವೆಲ್ಲ ಯಾರಿದ್ದೀರಿ, ಯುವಕರಿದ್ದೀರಿ, ದೊಡ್ಡವರಿದ್ದೀರಿ, ಎಲ್ಲರೂ ನಮಗೆ ಜನ್ಮ ಕೊಟ್ಟಿರೋಳು ಒಂದು ತಾಯಿ, ನಮ್ಮ ಅವ್ವ, ನಮ್ಮ ಎಲ್ಲವಳೆ ಒಂದು ಸರಿ ಜನ್ಮ ಕೊಟ್ಟವಳೆ. ದಿನನಿತ್ಯ ಉಸಿರಾಡೋಕ್ಕೆ ನಮಗೆ ಗಾಳಿ ಕೊಡೋದು, ನೀರು ಕೊಡೋದು ಈ ಪ್ರಕೃತಿ. ಅವಳು ನಮ್ಮ ತಾಯಿ, ಯಾಕಂದ್ರೆ ನಮ್ಮ ಭೂಮಿ ತಾಯಿ ಅಂತ ಕರಿತೀವಿ. ಆ ಭೂಮಿ ತಾಯಿ ಕಾಪಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವುಗಳು ನಮ್ಮ ಜೊತೆ ನಿಂತ್ಕೊಂಡು ತಾಯಿ ಕಾಪಾಡೋ ಕೆಲಸದಲ್ಲಿ ಸೇರ್ಕೊತೀರಾ ಅಥವಾ ತಾಯಿನ ಮಾರಕ್ಕೆ ಹೋಯ್ತಾರಲ್ಲ ಅಯೋಗ್ಯಗಳು, ಅವ್ರಗಳ ಜೊತೆ ಸೇರ್ಕೊತೀರಾ ಅನ್ನೋ ನಿರ್ಧಾರ ನೀವು ಮಾಡ್ಕೋಬೇಕು. ಅವತಾರ್ ಪೇಜ್ ಶಿವು ಪೇಜ್ನ ಫಾಲೋ ಮಾಡಿ. ಈ ಥರ ಒಳ್ಳೆ ವಿಚಾರಗಳನ್ನ ಕೊಡ್ತಾ ಇರ್ತೀವಿ. ಪ್ರಕೃತಿನ, ಕಾಡನ್ನ ಸಂರಕ್ಷಣೆ ಮಾಡೋ ಕೆಲಸದಲ್ಲಿ ನೀವೆಲ್ಲರೂ ಕೈ ಜೋಡಿಸಿ. ನಮಸ್ಕಾರ. ಇವತ್ತು ಫೆಬ್ರವರಿ 13ನೇ ತಾರೀಕು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90 ವರ್ಷದ ಜನ್ಮ ದಿನಾಚರಣೆನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲಿ? ಚಾಮರಾಜನಗರದಲ್ಲಿ. ಅಂದರೆ ಅವರ ಸಿದ್ಧಾಂತಗಳು, ಅವರ ತತ್ವಗಳನ್ನೆಲ್ಲ ಇಟ್ಕೊಂಡು ಇಲ್ಲಿ ಜನಗಳಿಗೆ ರೈತರ ಪವರ್ ಏನು ಅಂತ ನಾವು ಇವತ್ತು ತೋರಿಸ್ಬೇಕು. ಜೊತೆಗೆ ಅವರ ತತ್ವಗಳನ್ನು ಜನಗಳಿಗೆ ತಿಳಿಸ್ಬೇಕು. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಅದನ್ನು ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಇವತ್ತು ಮಾಡ್ತೀವಿ. ನಮ್ಮ ಚಾಮರಾಜನಗರದ ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಗಳ ರೈತರುಗಳು ಇವತ್ತು ಇಲ್ಲಿಗೆ ಬನ್ನಿ ಅಂತ ನಿನ್ನೆ ಹೇಳಿದ್ದೆ. ನಿನ್ನೆನೂ ಎಲ್ಲ ಕರೆ ಕೊಟ್ಟಿದ್ವಿ. ಸೊ ಇವಾಗ ನಮ್ಮ ರೈತರು ಬಂದಿದ್ದಾರೆ, ಏನಂತ ನೋಡೋಣ ಬನ್ನಿ. ಈಶ್ವರ್ ಪ್ರಭು ಇವಾಗ APMC ಮಾರ್ಕೆಟಿಂದ ಜಿಲ್ಲಾ ಕಚೇರಿವರೆಗೆ ಎಲ್ಲ ನಮ್ಮ ಎಲ್ಲ ರೈತರು ಸಾಮೂಹಿಕವಾಗಿ ನಡ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ. ಅಲ್ಲಿಂದ ಬನ್ನಿ, ಅಲ್ಲಿಂದ ನಿಂತ್ಕೊಳ್ಳಿ. ಮುಂದಕ್ಕೆ ಹೋಗ್ಬೇಡ ಸಿದ್ದಪ್ಪ, ನೀವು ಹಿಂದಕ್ಕೆ ಬರ್ರಿ, ನೀವು ಯಾವ್ದು ಬರ್ರಿ, ಎತ್ತಿನ ಗಾಡಿಗಳೆಲ್ಲ ಮುಂದೆ ಇರ್ತವೆ, ಅದ್ರ ಹಿಂದ್ಗಡೆ ಟ್ರ್ಯಾಕ್ಟರ್ಗಳು ಇರ್ತವೆ, ಅದ್ರ ಹಿಂದ್ಗಡೆ ನಮ್ಮ ರೈತರೆಲ್ಲ ಕಾಲ್ನಡಿಗೆಯಲ್ಲಿ ಬಾರ್ಕೋಲ್ ಮುಖಾಂತರ ನಡ್ಕ ಬರೋದು. ನಮ್ಮ ಹಳ್ಳಿ ಕಾರ್ ಎತ್ತುಗಳು ಇಲ್ಲಿದ್ದಾವೆ. ಎಲ್ಲ ವೆಯ್ಟಿಂಗ್ ಇಲ್ಲಿಂದ ಹೋಗಕ್ಕೆ ಎಲ್ಲನೂ ಅರೇಂಜ್ ಮಾಡೋ ತನಕನೇ ಇಷ್ಟೊತ್ತಾಯ್ತು ನೋಡಿ. ಹಾಯ್ ಹಾಯ್ ಹಾಯ್, ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಮೂವ್ ಮಾಡಿ. ಬೆಳಿಗ್ಗೆಯಿಂದ ಎಲ್ಲ ರೆಡಿ ಮಾಡಿ 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 ಕೊನೆಗೂ ಮಧ್ಯಾಹ್ನ 1 ಗಂಟೆ ಆಯ್ತು ಎಲ್ಲ ಹೊರಡೋ ಅಷ್ಟೊತ್ತಿಗೆ. ಓಕೆ, ಲೆಟ್ಸ್ ಗೋ. ಏನ್ ಬಿಸಿಲು ಗುರು, ಸಿಕ್ಕಾಪಟ್ಟೆ ಬೇಸಿಗೆ ಬಿಸಿಲು.
ಹಾಸ್ಯ ಹರಿವ ಬಾವುಟ ನಮ್ಮ ಹಸಿರು ಬಾವುಟ ಬರ್ತದೆ ರೈತ ಸಂಘ ಬರ್ತದೆ ಸರ್ಕಾರವಂತೆ ಸರ್ಕಾರ ಅಪ್ಪಂದಂತೆ ಸರ್ಕಾರ ಅಧಿಕಾರವಂತೆ ಅಧಿಕಾರ ಅಪ್ಪಂದಂತೆ ಅಧಿಕಾರ ಹನಿಲಿ ಬೆಳೆದ ಬಂಡೆಗಲ್ಲು ಬೇಕೇ ಬೇಕು ನ್ಯಾಯ ಬೇಕು ಇವನು ನಡೆವ ದಾರಿ ಮೈಲಿಗಲ್ಲು ಅಲ್ಲಿ ಅಕ್ಕಪಕ್ಕ ಅಂಗಡಿಯವರು ನಡ್ಕ ಬರ್ತಿರೋ ರೈತರಿಗೆ ಸುಸ್ತಾಗಿರೋ ರೈತರಿಗೆ ನೀರುಗಳೆಲ್ಲ ಕೊಡ್ಬೋದು. ಯಾರ ಅಂಗಡಿಯವರು ಇರ್ತಾರಲ್ಲ ನೀರುಗಳೆಲ್ಲ ಕೊಡಿ, ದಣಿವಾಗಿ ಬಂದಿರ್ತಾರಲ್ಲ ರೈತರಿಗೆ ನೀರು ಕೊಡ್ಬೋದು, ಏನೂ ಆಗಲ್ಲ. ನಾವು ನಿಮ್ಗೆ ಅನ್ನ ಹಾಕ್ತೇವೆ, ಒಂದು ಅರ್ಧ ಲೀಟರ್ ನೀರು ಕೊಡಿ ಇಲ್ಲಿ. ಇವನ ಎದುರು ಯಾರು ಹೋಗಬ್ಯಾಡಿ ಹಿಂದೆ ಐತೆ ಸೈನ್ಯವು ಚಾಮರಾಜನಗರ ಸಿಟಿ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಊರಿಗೆ ಊರೇ ಎದ್ದು ಇಷ್ಟ ಗೊತ್ತಾರ ಅಲ್ಲಿ ಇಷ್ಟ ಗೊತ್ತಾರ ಒಟ್ಟಾಗಿ ಕೈಯಾಗಿಳಿದು ತನಕೆ ಹೋರಾಟ ಹೋರಾಟ ಹಸಿರಿನ ಬಣ್ಣ ಬಳಿದು ಇಷ್ಟು ದಿವಸ ರೈತರನ್ನೇ ಬಿಡ್ತಿರ್ಲಿಲ್ಲ ಜಿಲ್ಲಾ ಕಚೇರಿಗೆ. ಇವತ್ತು ಎತ್ತಿನ ಗಾಡಿ ತಗೊಬಂದಿದ್ದೀವಿ. ಅರೆ ನೋಡು ನೋಡು ಹೊಂಟೈತೆ ಸಫಾರಿ ಹೋರಾಟ ಎಲ್ಲ ತನಕ ಹೋರಾಟ ಕಾನೂನಂತೆ ಕಾನೂನು ಒಪ್ಪಂದಂತೆ ಕಾನೂನು. ನೋಡಿ ಹೆಣ್ಮಕ್ಕಳಷ್ಟು ಬುದ್ಧಿ ಇಲ್ಲ ನಮ್ಗೆ, ಹೆಣ್ಮಕ್ಕಳಷ್ಟು ನಮಗೆ ಬುದ್ಧಿ ಇಲ್ಲ. ಎಲ್ರು ಅಲ್ಲಿಂದ ಯಾವ ತರ ಶಿಸ್ತ ಬಂದಿದ್ದು ನಾವಂತೆ ಹೋಗೋದು ಬರ್ತಾ ಹೇಳಿಬಿಡು. ಡೆಲ್ಲಿಯಿಂದ ಬಂದಿದ್ದಾರೆ, ಕರ್ನಾಟಕದ ನಾನಾ ಭಾಗಗಳಿಂದ ಬಂದಿದ್ದಾರೆ. ಎಲ್ಲರೂ ಚಾಮರಾಜ ರೈತರನ್ನ ನೋಡ್ಬೇಕಾಗಿದೆ. ಇಲ್ಲಿಂದ ಯಾವಾಗ ಶಿಸ್ತು ಶಾಂತಿಯಿಂದ ಬಂದಿದ್ದೀವಿ. ನಮ್ಮಲ್ಲಿ 10 ಪೊಲೀಸು ಇಲ್ಲ. ರೈತರ 10 ಯಾವ ತರ ಶಿಸ್ತ ಬಂದಿದ್ರು, 10 ಪೊಲೀಸು ಇಲ್ಲದ ಮುಂದೆ ಎಲ್ಲ ಸ್ತಬ್ಧ ನೋಡ್ತಾ ಇದ್ರು. ನಮ್ಮ ಶಿಸ್ತು ಆಗಿತ್ತು. ಕಾನೂನಿಗೆ ಒಂದು ಕೆರೆ ಅಂದ್ಬಿಟ್ರೆ ನಾವು ದಾಟೋರಲ್ಲ, ನಾವು ಶಾಂತಿ ಪ್ರಿಯರು. ನಮ್ಗೆ ಕೆಳಗೆ ಅಷ್ಟೇ ನಾವು ಬಿಡೋದಿಲ್ಲ. ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಮಕ್ಕಳಿಗೆ. ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋಗೆ ಅಂತ ಕೆಳಗಡೆ ಕಮೆಂಟ್ ಮಾಡಿ, ಜೊತೆಗೆ ರೈತರಿಗೆ ಸಪೋರ್ಟ್ ಮಾಡಿರಿ. ಸೊ ಈ ವಿಡಿಯೋನ ಒಂದು 4 ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ. ನಾಳೆ ಸಿಕ್ಕಾಬಟ್ಟೆ ಬಿಸಿಲು, ಇನ್ನೂ ಊಟ ಮಾಡಿಲ್ಲ ನಾನು. ಓಕೆ, ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಲಿ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್. ರೈತ 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 ಅನ್ನ ಕೊಡುವ ದಾತ.